ಮುಂದೆ ಜೋಗ್ ಜಂಕ್ಷನ್ಗೆ ಸ್ವಾಗತ ಗೆಳೆಯರೆ. ನೋಡ್ರಿ, ಜೋಗ್ ಜಂಕ್ಷನ್ಯಾಗ ಜೋಕ್ ಹೇಳೋದು ಮತ್ತು ಕೇಳೋ ಸಿಲ್ಸಿಲ ನಡೆದೇ ಇರ್ತದೆ ಅಂತ ಹೇಳಿದ್ದೇನೆ. ಎಷ್ಟೋ ದಿವಸ ಅದು ನೀವು ನನಗೆ ಎಷ್ಟೋ ಜೋಕ್ಗಳನ್ನು ಕಳಿಸಿರಿ. ಈ ಜೋಗ್ ಜಂಕ್ಷನ್ಯಾಗ ನಾನು ನಿಮ್ಗೆ ಹೇಳ್ಕೊತಾನೆ ಇದ್ದೇನೆ. ಈಗ ಟೈಮ್ ಆಗ್ಯದ ಮಸ್ತ್ ಮನುಷ್ಯನ ಕರೆಯೋದು. ನೋಡ್ರಿ, ಕರ್ನಾಟಕದ ಒಬ್ಬ ಮನುಷ್ಯ ಜಪಾನಿಗೆ ಹೋಗ್ತಾನೆ. ಅಲ್ಲಿ ಜಪಾನಿ ಭಾಷಾ ಕಲಿತಾನೆ. ಅಲ್ಲಿ ಒಂದು ಜಪಾನಿ ಭಾಷಾದಾಗ ಒಂದು ಭಾಷಣ ಸ್ಪರ್ಧೆ ಅರೇಂಜ್ ಮಾಡ್ತಾರೆ. ಈ ವ್ಯಕ್ತಿ ಅಲ್ಲೇ ಆ ಭಾಷಣ ಸ್ಪರ್ಧಾದಾಗ ಪ್ರೈಸ್ ತಗೋತಾನೆ. ಯಾರು ಇಂಥ ಕನ್ನಡಿಗರು ಹೇಳ್ರಿ ನೋಡೋಣ, ಮತ್ತಾರು ಇರ್ಲಿಕ್ಕೆ ಸಾಧ್ಯದ ರೀ? ಪುತ್ತೂರಾಯರು. ಬರ್ರಿ ಪುತ್ತೂರಾಯರ, ಪ್ಲೀಸ್ ಸ್ಟಾಪ್. ಪುತ್ತೂರಾಯರ, ಎಸ್, ಕರ್ನಾಟಕದ ಮಹಾಜನತೆಗೆ ನೀವು ಇವತ್ತು ಯಾವ ಜೋಕ್ಸ್ ತಂದಿರಿ ಹೇಳ್ರಿ. ಓ ಖಂಡಿತ. ನೋಡಿ, ನಿಮ್ಗೆ ಗೊತ್ತಲ್ಲ, ಈ ಸಮರ್ಥ ಭಾಷಣಗಾರನಿಗೆ 4 ಪ್ರಜ್ಞೆಗಳಿರಬೇಕು: ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸಭಾ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ. ಕೆಲವರು ಇರುವುದೇ ಇಲ್ಲ. ಒಬ್ಬರಿಗೆ ಸಮಯ ಪ್ರಜ್ಞೆ ಇರಲಿಲ್ಲ ಅಂತ ಪಾಪ ಅವನು ಸಂಯೋಜಕರು ಕೇಳ್ತಾನೆ, ಸರ್ ನಾನು ಎಷ್ಟೊತ್ತು ಮಾತಾಡ್ಬೋದು? ಆಗ ಅವ್ರು ಹೇಳ್ತಾರೆ, ತಾವು ಎಷ್ಟೊತ್ತು ಬೇಕಿದ್ರು ಮಾತಾಡ್ಬೋದು, ಅದು ಅಭ್ಯಂತರ ಇಲ್ಲ, ಆದ್ರೆ 1 ಗಂಟೆ ಮೇಲೆ ಇಲ್ಲಿ ನಾವು ಯಾರು ಇರೋಲ್ಲ ಅಂತ. ಒಂದು ವೆಟರ್ನರಿ ಕಾಲೇಜ್ ಇತ್ತು, ನಿಮ್ಗೆ ಗೊತ್ತಲ್ಲ, ವೆಟರ್ನರಿ ಕಾಲೇಜ್ ಇರ್ತಕ್ಕಂಥವ್ರು ವೆಟರ್ನರಿ ಡಾಕ್ಟರ್ಸ್. ಕನ್ನಡದ ಅನುವಾದ ಏನು? ಪಶು ವೈದ್ಯರು. ಅಲ್ಲಿ ಹೋಗಿದ್ದ, ಅಲ್ಲಿ ಪಾಪ ಕೂತಿದ್ರಲ್ಲ ಡಾಕ್ಟರ್ಸ್. ಇವ್ರು ಏನು ಹೇಳ್ಬೇಕಿತ್ತು? ನೆರೆದಿರ್ತಕ್ಕಂಥ ಅವೆಲ್ಲ ಪಶು ವೈದ್ಯರೇ. ಹಾಗೆ ಹೇಳಿಲ್ಲ ಪಾಪ, ಕನ್ನಡ ಗೊತ್ತಿಲ್ಲ ಇವನಿಗೆ, ಸಂದರ್ಭ ಪ್ರಜ್ಞೆ ಇಲ್ಲ. ಎದ್ಬಿಟ್ಟು ನೆರೆದಿರ್ತಕ್ಕಂಥ ಎಲ್ಲ ವೈದ್ಯ ಪಶುಗಳೇ, ಪಾಪ ಡೀನಿಗೆ ಮಹಾವೈದ್ಯ ಪಶುವೇ ಹೀಗಂತ. ಇವನು ಇನ್ನೂ ಪರವಾಗಿಲ್ಲ, ಇನ್ನೊಬ್ಬ ಭಾಷಣಗಾರ ಇದ್ದಂತೆ. ಅವನು ಎಲ್ಲಿ ಹೋದ್ರು ಕೂಡ ಎಲ್ಲ ಜನ ನೋಡಿಬಿಟ್ಟು, ನಿಮ್ಮನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿದಂಗೆ ಬಹಳ ಆನಂದವಾಗಿದೆ ಹೇಳುವ ಸಭೆ ಯಾವುದೇ ಇರಲಿ. ಈ ಪುಣ್ಯ ವಿಧವಾ ಸಮಾಜವನ್ನು ಕರೆದುಬಿಟ್ಟಿದ್ದಾರೆ. ಎಲ್ಲ ವಿಧವೆಯರು ಸೇರಿಬಿಟ್ಟು ಒಂದು ಸಮಾಜ ಮಾಡ್ಕೊಂಡಿದ್ರು, ಇವನ್ನ ಕರೆದುಬಿಟ್ಟಿದ್ದಾರೆ. ಇವು ಅಲ್ಲಿ ಹೋಗ್ಬಿಟ್ಟು ಅವ್ರು ನೋಡಿಬಿಟ್ಟು, ನಿಮ್ಮನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ನೋಡೋದಕ್ಕೆ ಬಹಳ ಆನಂದವಾಗಿದೆ, ನಿಮ್ಮ ಸಂಖ್ಯೆ ವರ್ಷ ವರ್ಷ ಹೆಚ್ಚಾಗಬೇಕು, ಒಂದು ಮನೆಯಿಂದ ಒಬ್ಬರಾದ್ರೂ ಇದಕ್ಕೆ ಸದಸ್ಯರಾಗಲೇಬೇಕು. ಬಿಡಲಿಲ್ಲ, ನನ್ನ ಭಗವಂತನ ಕೃಪೆ ಇದ್ದರೆ ನಮ್ಮ ಮನೆಯವರು ಕೂಡ ಆದಷ್ಟು ಬೇಗ ಇದಕ್ಕೆ ಸದಸ್ಯರಾಗಲಿ, ಅವರೇ ಅಧ್ಯಕ್ಷರಾಗಿ ಹೇಳಿಬಿಟ್ಟಾರೆ. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಒಬ್ಬ ರಾಜಕಾರಣಿ ಇದ್ದ, ನಿಮ್ಗೆ ಗೊತ್ತಲ್ಲ, ಅವರು ಆವೇಶದಲ್ಲಿ ಮಾತಾಡ್ತಾರೆ. ಅವ್ನು ಏನು ಹೇಳ್ಬೇಕಾಗಿತ್ತು ನಿಮ್ಗೆ ಗೊತ್ತಲ್ಲ, ಕನ್ನಡ ಅರ್ಥವಾಗದಿದ್ದರೆ ಕಲ್ಲು, ಅರ್ಥವಾದರೆ ಕಲ್ಲು ಸಕ್ಕರೆ ಅಂತ ಭಾಷೆ. ಇವರು ಎದ್ದುಬಿಟ್ಟು ಏನು ಹೇಳ್ಬೇಕಾಗಿತ್ತು? ನನ್ನ ಕಾಯ ವಾಚ ಮನಸ್ಸ ಎಲ್ಲವನ್ನೂ ನಿಮಗೆ ಸಮರ್ಪಿಸಿದ್ದೇನೆ. ಪಾಪ ಇವನಿಗೆ ಕನ್ನಡ ತಪ್ಪಿ ಹೋಯ್ತು. ಇವ್ನು ಹಂಗೆ ಹೇಳಿಲ್ಲ, ಇವನು ಎದ್ಬಿಟ್ಟು, ನಾನು ನನ್ನ ಕಾಚ ವಾಯ ಮನಸ್ಸ ಎಲ್ಲವೂ ನಿಮಗೆ ಸಮರ್ಪಿಸಿದ್ದೇನೆ. ಎಲ್ಲ ಜನ ಸರ್ ಬೇಡ, ಸರ್ ಬೇಡ, ಇವನಿಗೆ ಗೊತ್ತೇ ಇಲ್ಲ, ತಗೊಳ್ರಿ, ನನಗೆ ಬೇಡ, ನನಗೆ ಬೇಡ ಅಂತ. ಇವ್ನಿಗೆ ಗೊತ್ತೇ ಆಗಿಲ್ಲ. ನೋಡಿ ಎಷ್ಟು ಹುಷಾರಾಗಿರ್ಬೇಕು ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಜೋಗ್ ಜಂಕ್ಷನ್ಯಾಗ ಇಂಥ ಮಸ್ತ್ ಮಂದಿ ಬಂದು ತಮ್ಮ ಅನುಭವಗಳನ್ನು ಹಂಚ್ಕೋತಾರೆ ರೀ. ನೀವು ನಿಮ್ಮೂರಾಗ ಯಾರೇ ಮಸ್ತ್ ಮನುಷ್ಯ ಇದ್ರಂದ್ರೆ ದಯವಿಟ್ಟು ನಮಗೆ ತಿಳಿಸ್ರಿ, ನಾವು ಅವ್ರನ್ನ ಕರೆಸ್ತೇವೆ. ಈ ಸುವರ್ಣ ವಾಹಿನಿ ಮೂಲಕ ಜೋಗ್ ಜಂಕ್ಷನ್ಯಾಗ ಅವ್ರ ಭೇಟಿ ನಿಮಗೆ ಮಾಡಿಸ್ತೇವೆ. ನಮ್ಮ ಅಡ್ರೆಸ್ ನಿಮ್ಮ ಕಡೆ ಅದಲ್ಲ, ಇಲ್ಲಾಂದ್ರೆ ನಿಮ್ಮ ಬರ್ಕೋರಿ m2j@suvarnanews.in. ಇಲ್ಲಾಂದ್ರೆ ಫೋನ್ ನಂಬರ್ ಅದ, ಫೋನ್ ನಂಬರು ಬರ್ಕೋರಿ 9900980099. ಇದಕ್ಕೆ ನೀವು ಬರೀ SMS ಕಳಿಸ್ಬೋದು ಗೆಳೆಯರ. ಫೋನ್ ಮಾಡಿದರೆ ಯಾರು ತೊಗೊಳಂಗಿಲ್ಲ. ಮುಂದೆ ಜೋಗ್ ಜಂಕ್ಷನ್ ನಾಳೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.